ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಒಬ್ಬ ಶ್ರೇಷ್ಠ ನಟಿ ಶ್ರುತಿ ಅವರ ಹುಟ್ಟುಹಬ್ಬ ಮತ್ತು ಹಾಗೂ ಅವರ 35 ವರ್ಷಗಳ ಚಿತ್ರರಂಗದ ಸುದೀರ್ಘ ಪ್ರಯಾಣ ವಿಷಯ ಗೊತ್ತಾಯಿತು. ಅವ್ರು ಫೋನ್ ಮಾಡಿ ಕರೆದ್ರು, ಬನ್ನಿ ಕಾರ್ಯಕ್ರಮಕ್ಕೆ ಅಂತ. ಇಂಥ ಒಂದು ಕಾರ್ಯಕ್ರಮನ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಯಾಕೆಂದರೆ ಇವತ್ತಿನ ಈ ಒಂದು ಸಿಸ್ಟಮಲ್ಲಿ ಈ ಥರ ಎಲ್ಲ ಕಲಾವಿದರು ಮೀಟ್ ಆಗೋದೇ ಭಾಳ ಅಪರೂಪ ಆಗಿದೆ. ನಾನು ಒಳಗಡೆ ಹೋದಾಗ ನಾನು ಭಾಳ ಖುಷಿ ಆಯಿತು. ಯಾಕೆಂದರೆ ನಮ್ಮದೆಲ್ಲ ಎಷ್ಟೇ ಟೆನ್ಷನ್ಸ್ ಇದ್ದರೂ ಕೂಡ ಎಲ್ಲ ಮತ್ತು ಒಬ್ಬರೊಬ್ಬರು ನೋಡಿದಾಗ ಗೊತ್ತಿಲ್ಲದೆ ಏನೋ ಒಂದು ಫೀಲಿಂಗ್, ಆ ಕಾಲದಕ್ಕೆ ಒಂದು ಸೆಕೆಂಡ್ ಹೋಗ್ಬಿಟ್ಟು ಬಂದ್ವಿ. ಹಾಗಾಗಿ ಭಾಳ ಒಂದು ಒಳ್ಳೆಯ ಸಂದರ್ಭ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಮೂಲಕ ಶ್ರುತಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಇನ್ನೂ ಒಂದು 100 years ಹುಟ್ಟುಹಬ್ಬನ ಆಚರಿಸ್ಕೊಳ್ಳಿ. ಅವರ ಒಂದು ಸಿನಿಮಾ ಪ್ರಯಾಣ 35 ವರ್ಷ ಆಗಿದೆ, ಅದು 70 ಆಗಲಿ, ಇನ್ನೂ ಮುಂದುವರಿಲಿ ಅಂತ ಆ ದೇವರು ನಾನು ಪ್ರಾರ್ಥನೆ ಮಾಡ್ತೀನಿ. ಒಂದು 90ರ ದಶಕದಲ್ಲಿ ಶ್ರುತಿಯವ್ರದ್ದು ನನ್ನ ಸಿನಿಮಾಗಳು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದೆ. ಅದಕ್ಕೆಲ್ಲ ದೇವ್ರ ದಯ, ಅಭಿಮಾನಿಗಳು ಪ್ರೀತಿ ಕಾರಣ. ಮುಂದೆ ಬರೋ ದಿನಗಳಲ್ಲಿ ಮತ್ತೆ ನಾನು ಒಟ್ಟಿಗೆ ಸಿನಿಮಾ ಮಾಡೋ ಒಂದು ಅವಕಾಶ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಬೇಡ್ಕೊತೀನಿ. ನಿಮ್ಮೆಲ್ಲರ ಮೂಲಕ ಶ್ರುತಿಯವರಿಗೆ ನನ್ನ ಶುಭ ಹಾರೈಸ್ತಾ ಇದ್ದೀನಿ. ಧನ್ಯವಾದ. ಹಾಂ, ಏನು ಅನ್ನೋದು ಆ್ಯಕ್ಚುಲಿ ಇದು ನಾನು ನಿನ್ನೆ ಒಂದು ಮೀಡಿಯಾ ಜೊತೆ ಮಾತಾಡ್ಬೇಕಾದ್ರೆ ಒಂದು ಟೈಮಲ್ಲಿ ನಾವೆಲ್ಲ ಬಹಳಷ್ಟು ಜನ ಆಗಾಗ ನಾವೆಲ್ಲ ಮೀಟ್ ಆಗ್ತಾಯಿದ್ವಿ. ಇತ್ತೀಚೆಗೆ ಮೀಟ್ ಆಗೋ ಸಂದರ್ಭನೇ ಬರ್ತಾಯಿಲ್ಲ ಅಂದರೆ ಇವತ್ತು ನನಗೆ ಆ ಮಾತು ನನಗೆ ಅಯ್ಯೋ ಇವೆಲ್ಲ ಮೀಟ್ ಆದಾಗ ಈ ಥರದ್ದು ಸೇರಬೇಕು, ಈ ಥರ ಮಾಡಬೇಕು ಅನಿಸುತ್ತೆ. ಇವತ್ತಿನ ದಿನ ಇವತ್ತು ವಿಷ್ಣುವರ್ಧನ್ ಅವರ ಅಂದರೆ ವಿಷ್ಣು ಸರ್ ಹುಟ್ಟುಹಬ್ಬ. ಇವತ್ತು ಅವರ ಕರ್ನಾಟಕ ರತ್ನ ಅಂತ ಒಂದು ಬಿರುದು ಅವ್ರಿಗೆ ಬಂದಿರೋದು ಭಾಳ ಖುಷಿಯಾಗ್ತಾಯಿದೆ. ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರು ಎವರ್ ಗ್ರೀನ್ ಬಿಡಿ ವಿಷ್ಣು ಸರ್ ಎಲ್ಲ. ಅವರು ಇನ್ನು ಜಗತ್ತು ಇರೋವರೆಗೂ ಅವ್ರ ಹುಟ್ಟುಹಬ್ಬ ಅವ್ರ ಆಚರಣೆ ನಡೀತಾ ಇರುತ್ತೆ. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಈ ಚಿತ್ರರಂಗ ಕಂಡ ಭಾಳ ಅದ್ಭುತ ಶ್ರೇಷ್ಠ ನಟ ಹಾಗೂ ಶ್ರೇಷ್ಠ ನಿರ್ದೇಶಕ. ಅವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಇದೆಲ್ಲ ಭಾಳ ಇಡೀ ಕನ್ನಡ ಚಿತ್ರರಂಗ ಕರ್ನಾಟಕನೇ ಸಂತೋಷ ಪಡುವಂಥ ಕ್ಷಣಗಳು. ಇದನ್ನು ನಾನು ಮನಸ್ಫೂರ್ತಿ ಅಭಿನಂದಿಸ್ತೀನಿ. ನಿಜವಾಗ್ಲೂ ಇದು ಕರ್ನಾಟಕ ರತ್ನ ಸ್ವಲ್ಪ ತಡವಾಗೇ ಬಂತು. ಅವರು ಬದುಕಿದ್ದಾಗಲೇ ಬಂದಿದ್ದರೆ ಅದಕ್ಕೊಂದು ಅರ್ಥಪೂರ್ಣವಾಗಿರ್ತಿತ್ತು. ಆದರೂ ಕೂಡ ವಿಷ್ಣುವರ್ಧನ್ ಅವರ ಹೆಸರಿನ ಮುಂದೆ ಕರ್ನಾಟಕ ರತ್ನ ಜೊತೆಯಾಗ್ತಾ ಇರೋದು ಕರ್ನಾಟಕ ರತ್ನ ಅನ್ನೋ ಬಿರುದಿಗೆ ಒಂದು ಹೆಮ್ಮೆ. ಹಾಗಾಗಿ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಸಿಕ್ಕಿದ್ದು ಸ್ವಲ್ಪ ಲೇಟ್ ಆದರೂ ಭಾಳ ಖುಷಿಯಾಗ್ತಾಯಿದೆ. ಎಲ್ಲ ಅಭಿಮಾನಿಗಳ ಜೊತೆ ನಾನು ಕೂಡ ಸಂಭ್ರಮಿಸ್ತೀನಿ. ಥ್ಯಾಂಕ್ಸ್ ಟು ಅವರ್ ಗವರ್ಮೆಂಟ್ ಆಫ್ ಕರ್ನಾಟಕ.